ಹಲೋ ಸ್ನೇಹಿತರೆ, ನಮಸ್ಕಾರ. ಸ್ವಾಗತ ಸುಸ್ವಾಗತ. ಇವತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಏಕೆಂದರೆ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಭಾಳ ಕನ್ಫ್ಯೂಷನ್ ಆಗುತ್ತೆ. ಈವನ್ ತುಂಬ ಓದಿದವ್ರಿಗೂ ಸಹ ಕಷ್ಟನೇ. ಏನಂದರೆ ನಮ್ಮ ಜಮೀನಿರುತ್ತೆ, ನಮ್ಮದು ಸೈಟ್ ಇರುತ್ತೆ, ಅಥವಾ ಏನೋ ಒಂದು ಜಾಗ ಇರುತ್ತೆ, ಅದ್ರದ್ದು ಸುಮಾರು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಪಾವತಿ ಖಾತೆ, ಪೋಡಿ, ಪಹಣಿ, ಟಿಪ್ಪಣಿ, ಆಕಾರ ಬಂದು, ಹದ್ದುಬಸ್ತು, ಖರಾಬು, ಮತ್ತು ಜಮೀನು, ವಂಶಾವಳಿ, ಹೀಗೆ ಅನೇಕ ಡಾಕ್ಯುಮೆಂಟ್ಸ್ ಬಗ್ಗೆ ನಮಗೆ ಕರೆಕ್ಟಾಗಿ ಗೊತ್ತಿರಲ್ಲ. ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೇ ನಾವು ಹೇಳೋಕ್ಕಾಗೋದು ಅಥವಾ ಹುಡ್ಕೋಕ್ಕಾಗೋದು. ಏಕೆಂದರೆ ನಾವು ಇನ್ಫಾರ್ಮೇಟಿವ್ ವಿಡಿಯೋ ಕೊಟ್ಟರೆ ಯಾರೂ ಸಪೋರ್ಟೇ ಮಾಡಲ್ಲ, ಅದೊಂದು ಭಾಳ ಬೇಜಾರಿದೆ. ಇರಲಿ, ಬಟ್ ನಮ್ಮ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ರೈತರಿಗೆ ಜನರಲಿ ನೋಡಿ ಸುಮಾರು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಪಾವತಿ ಖಾತೆ ಅಂದ್ರೇನು, ಪೋಡಿ ಅಂದ್ರೇನು, ಟಿಪ್ಪಣಿ ಅಂದ್ರೇನು, ಆಕಾರ ಬಂದ್ ಅಂದ್ರೇನು, ಹದ್ದುಬಸ್ತು ಅಂದ್ರೇನು, ಖರಾಬ್ ಜಮೀನು ಅಂದ್ರೇನು. ಈ ಥರ ತುಂಬ ಇಂಪಾರ್ಟೆಂಟ್ ವಿಷಯಗಳಿರುತ್ತೆ. ಬನ್ನಿ ಅದನ್ನು ಸಿಂಪಲಾಗಿ ತಿಳ್ಕೊತಾ ಹೋಗೋಣ. ಪಾವತಿ ಖಾತೆ ಅಂದರೆ ಏನಪ್ಪ? ಪಿತ್ರಾರ್ಜಿತ ಆಸ್ತಿಯ ಹಕ್ಕನ್ನ ರೈತರು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಳ್ಳೋ ಅಂಥ ಒಂದು ಪ್ರತಿಕ್ರಿಯೆನ, ಅಂದರೆ ಹೆಸರನ್ನ ಪಾವತಿ ಖಾತೆ ಅಂತ ಹೇಳ್ತಾರೆ. ಅಂದರೆ ಮುಖ್ಯವಾಗಿ ಪಿತ್ರಾರ್ಜಿತ ಅಂದರೆ ನಿಮ್ಮ ತಾತ ಅವ್ರ ಕಡೆಯಿಂದ ಹಂಗೆ ಬಂದಿರುತ್ತಲ್ಲ ಅದು. ಇದು ಪತ್ನಿ ಅಥವಾ ಮಕ್ಕಳಿಗೆ ವರ್ಗಾವಣೆ ಆಗಬೇಕಾದ್ರೆ ಮುಖ್ಯವಾಗಿ ಏನಪ್ಪ ಅಂದರೆ, ಈಗ ಪಿತ್ರಾರ್ಜಿತ ಆಸ್ತಿ ಹಕ್ಕು ಅಂದರೆ ತಮ್ಮ ಕುಟುಂಬಕ್ಕೆ ಅಂದರೆ ಪತ್ನಿ ಅಥವಾ ಮಕ್ಕಳಿಗೆ ವರ್ಗಾವಣೆ ಮಾಡಬೇಕಾದ್ರೆ ನಿಯಮದ ಪ್ರಕಾರ ಯಾವುದೇ ವ್ಯಕ್ತಿ ಅವರು ಅಂದರೆ ಸಾವನ್ನಪ್ಪಿದಾಗ 28 ದಿನಗಳ ಒಳಗಡೆ ಸಂಬಂಧಪಟ್ಟಂತಹ ಗ್ರಾಮ ಲೆಕ್ಕಿಗ ಅಂತ ಏನು ಹೇಳ್ತೀವಿ, ವಿಲೇಜ್ ಅಕೌಂಟೆಂಟ್ ಅಂತ ಏನು ಹೇಳ್ತೀವಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಮರಣ ಪ್ರಮಾಣ ಪತ್ರ ತಗೊಂಡು 1 ವರ್ಷ ಅವ್ರಿಗೆ ಕೊಟ್ಟು 1 ವರ್ಷದ ಒಳಗಾಗಿ ತಹಶೀಲ್ದಾರ್ಗೆ ಸಹ ಕೊಡಬೇಕಾಗುತ್ತೆ. 1 ವರ್ಷದ ಮೇಲ್ಪಟ್ಟ ಪ್ರಕರಣಗಳಿಗೆ JMF ನ್ಯಾಯಾಲಯದ ಮೂಲಕ ಮರಣ ಪತ್ರ ಪಡ್ಕೊಂಡು ಪಾವತಿ ಖಾತೆನ ಪಡ್ಕೊಳ್ಳೋದಕ್ಕೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಗೊತ್ತಾಯ್ತಲ್ಲ, ಪಾವತಿ ಖಾತೆ ಅಂದರೆ ಪಿತ್ರಾರ್ಜಿತ. ಇನ್ ಕೇಸ್ ಇದ್ದರೆ ಓಕೆ, ಇಲ್ಲ ಅಂದರೆ ಈ ರೀತಿ JMF ನ್ಯಾಯಾಲಯದ ಮೂಲಕ ಮರಣ ಪ್ರಮಾಣ ಪತ್ರ ಪಡ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಎರಡನೇದು ಬಂದು ಪೋಡಿ ಅಂತ ಅಂದರೆ ಏನಪ್ಪ? ಸಂಬಂಧಿಗಳ ಆಸ್ತಿ ವಿಭಾಗ ಮಾಡ್ಕೊಳ್ಬೇಕಾದ್ರೆ, ಅಂದರೆ ನಾವು ಅಣ್ತಂದಿರು ಅಥವಾ ಸಂಬಂಧಿಗಳು ಆಸ್ತಿನ ವಿಭಾಗ ಮಾಡ್ಕೋಬೇಕಾದ್ರೆ ಜಮೀನಿನ ನಕ್ಷೆ ಅಂತ ಏನು ಹೇಳ್ತೀವಿ, ಆ ನಕ್ಷೆ ಚೆಕ್ಬಂದಿ ರಚಿಸಿ ಪಾಣಲಿ ಹೆಸರನ್ನ ದಾಖಲೆ ಮಾಡಬೇಕಾಗುತ್ತೆ. ಅದನ್ನ ಪೋಡಿ ಅಂತ ಕರೀತಾರೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಬಹು ಮಾಲೀಕತ್ವದ ಪಾಣಿನ ಏಕ ವ್ಯಕ್ತಿ ಹೆಸರಲ್ಲಿ ತಯಾರಿಸೋದಕ್ಕೋಸ್ಕರ, ಅಂದರೆ ತುಂಬ ಪಾಣಿಲಿ ಹೆಸರುಗಳಿರ್ತವೆ, ಅವ್ರದ್ದೆಲ್ಲ ತೆಗೆದುಬಿಟ್ಟು ಒಬ್ಬರ ಹೆಸರಿಗೆ ಪಾಣಿ ಮಾಡ್ಕೊಳ್ಳೋದಕ್ಕೆ ಪೋಡಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಹದ್ದುಬಸ್ತು ಅಂದ್ರೆ ಏನಪ್ಪ? ರೈತರ ಹೆಸರಿಗೆ ಪೋಡಿಯಾದಂಥ ಜಮೀನ ಬೇರೆಯವರಿಂದ ಒತ್ತುವರಿ ಆಗಿದ್ರೆ ಅಳತೆ ಮಾಡಿ ಅದನ್ನು ಕರೆಕ್ಟಾಗಿ ನಿಖರವಾಗಿ ಗುರುತು ಮಾಡೋದಕ್ಕೆ, ಜಮೀನನ್ನು ಬಂದೋಬಸ್ತ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರಕ್ರಿಯೆನ ನಾವು ಹದ್ದುಬಸ್ತು ಅಂತ ಕರಿತೀವಿ. ಜಮೀನಿನ ಯಾರ್ಯಾರೋ ಒತ್ತುವರಿ ಮಾಡ್ಕೊಂಡಿದ್ರೆ ಹಾಗೂ ಎಷ್ಟು ಜಮೀನು ಒತ್ತುವರಾಗಿದೆ ಅಂತ ಒಂದು ತಿಳ್ಕೊಳ್ಳೋದು ಏನಂತ ಹೇಳ್ತೀವಿ, ಆ ಕೆಲಸಕ್ಕೆ ನಾವು ಹದ್ದುಬಸ್ತು ಅರ್ಜಿನ ಸಲ್ಲಿಸಿ ನಾವು ಪಡ್ಕೋಬೋದಾಗಿತ್ತೆ. ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಒತ್ತುವರಿ ಮಾಡಿದರೆ ಹದ್ದುಬಸ್ತ್ ಮುಖಾಂತರ ಅದನ್ನು ವಾಪಸ್ ಪಡ್ಕೋಬೋದು. ಪಹಣಿ ಅಂತ ಏನು ಹೇಳಿದ್ರೆ, ಮುಖ್ಯವಾಗಿ ಪಹಣಿ ಜನರಿಗೆ ಗೊತ್ತಿರುತ್ತೆ, ಬಟ್ ಆದರೂ ತಿಳ್ಕೊಳ್ಳೋಣ. ಜಮೀನು ಯಾರ ಹೆಸರಲ್ಲಿದೆ ಎಂಬುದನ್ನು ತಿಳಿಸೋದಕ್ಕೆ ಪಹಣಿ ಅಂತ ಕರಿತೀವಿ. ಇದಕ್ಕೆ RTC ಸಹ ಅಂತಲೂ ಕರಿತೀವಿ. ಇದರಲ್ಲಿ ಜಮೀನಿನ ಹೆಸರಲ್ಲಿ ರೈತರ ಹೆಸರು ಅಥವಾ ಓನರ್ ಹೆಸರು, ಸರ್ವೆ ನಂಬರ್ಗಳು, ಖರಾಬ್ ಜಮೀನು, ಬೆಳೆ ವಿವರ, ಹಾಗೆ ಬೆಳೆ ನಮೂನೆ, ಹೀಗೆ ಅನೇಕವಾದಂಥ ವಿಷಯಗಳು ಈ ಒಂದು ಪಹಣಿಲಿ ಇನ್ಫಾರ್ಮೇಷನ್ನು ಇರುತ್ತೆ. ನಾವು ಪಹಣಿ ತೆಗೆದು ನೋಡಿದ್ರು ಸಹ ಗೊತ್ತಾಗುತ್ತೆ. ನೆಕ್ಸ್ಟ್ ಮುಖ್ಯವಾಗಿ ಖರಾಬ್ ಜಮೀನು ಅಂತ ಅಂದ್ರೇನು? ಖರಾಬ್ ಜಮೀನು ಅಂದರೆ ಜಮೀನುಗಳಲ್ಲಿ ಪ್ರಕೃತಿದತ್ತವಾಗಿ ಅಂದರೆ ನ್ಯಾಚುರಲ್ ಆಗಿ ಬಂದಿರುವಂಥ ಒಂದು ಜಾಗಗಳು, ಹಳ್ಳ ಹರಿಯೋಕೆ ಇರ್ಬೋದು, ರಾಜಕಾಲುವೆ ಇರ್ಬೋದು, ಸಾರ್ವಜನಿಕ ಬಳಕೆ ರೋಡ್ ಇರ್ಬೋದು, ಕಾಲ್ದಾರಿ ಇರ್ಬೋದು, ಅಥವಾ ಪಾಳು ಬಿದ್ದಿರೋಂಥ ಜಾಗ ಇರ್ಬೋದು, ಅಥವಾ ಖರಾಬ್ ಜಮೀನು ಅಂತಲೇ ಹೇಳ್ತಾರೆ. ಇನ್ನೂ ಹೇಳಬೇಕು ಅಂದರೆ ನೀವು ಗೋಮಾಳ ಅಂತ ಹೇಳ್ತೀವಲ್ಲ, ಈಗ ದಾರಿ ರೋಡ್ ಬಿಟ್ಟಿರ್ತಾರೆ, ಅವೆಲ್ಲದನ್ನು ಸಹ ಖರಾಬ್ ಜಮೀನು ಅಂತ ಕರೀತಾರೆ ಸ್ನೇಹಿತರೆ.
ಸೊ ಇಂಥ ಜಮೀನುಗಳು ಆಯಾ ಸರ್ವೆ ನಂಬರ್ಗಳ ವ್ಯಾಪ್ತಿಲಿ ಇಷ್ಟು ಕುಂಟೆ ಅಂತ ಬರೆದಿರ್ತಾರೆ ಆಲ್ರೆಡಿ. ಈಗ ನಮ್ದೊಂದು ನೀವು ಪಾಣಿ ತೆಗೆದು ನೋಡಿದ್ರೆ ನಿಮ್ಮ ಜಮೀನು ಪ್ಲಸ್ ಆ ಖರಾಬ್ ಜಮೀನು ಅವು ಮೆನ್ಷನ್ ಆಗಿರುತ್ತೆ. ಸುಮಾರು ಜನ ನಾವು ನೋಡ್ತಿರ್ತೀವಿ, ಈಗ ಸೈಡ್ ತಗೊಂಡಿರ್ತಾರೆ, ಅದು ಖರಾಬ್ ಜಮೀನಾಗಿರುತ್ತೆ, ಅಂದರೆ ರಾಜಕಾಲುವೆ ಹೋಗಿರುತ್ತೆ ಅಥವಾ ರೋಡ್ ಇರುತ್ತೆ ಹಂಗೆ. ಸೊ ಅವೆಲ್ಲ ನೀವು ಡೀಟೇಲ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಖರಾಬ್ ಜಮೀನು ಅಂತ ಅಂದರೆ ಏನು ಅಂತ. ಇನ್ನೊಂದು ಮುಖ್ಯವಾದಂಥ ಅಂಶ ಏನಪ್ಪ ಅಂದರೆ ಟಿಪ್ಪಣಿ ಅಂತ ಕರೀತಾರೆ. ಟಿಪ್ಪಣಿ ಅಂದರೆ ಏನಪ್ಪ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ರಾಜ್ಯದ ಜಮೀನುಗಳನ್ನ ಸರ್ವೆ ಮಾಡಿದ್ರಂತೆ. ಮಾಡಿದಾಗ ಸ್ವತಂತ್ರ ನಂತರ ಮತ್ತೆ ಅದನ್ನು ಜಮೀನಿನ ಅಳತೆ ಮಾಡಿದ್ದಾರೆ. ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ಮಾಡಲಾದಂಥ ಅಳತೆಗಳು ಕೆಲವು ತಪ್ಪುಗಳನ್ನ ಸರಿಪಡಿಸಲಾಗಿದೆ. ಆ ರೀತಿ ಅದನ್ನೆಲ್ಲ ಸರಿಪಡಿಸಿರುವಂಥದ್ದನ್ನೇ ಟಿಪ್ಪಣಿ ಅಂತ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂಥ ವಿಶೇಷ ಅಂದರೆ ಆಕಾರ್ ಬಂದ್ ಅಂತ ಹೇಳ್ತಾರೆ. ಆಕಾರ್ ಬಂದ್ರಂದರೆ ಜಮೀನಿನ ಅಂತಿಮ ವಿಸ್ತರಣವನ್ನು ಆಕಾರ್ ಬಂದ್ ಅಂತ ಕರೀತಾರೆ. ಆಕಾರ್ ಬಂದ್ ಸಹ ನೋಡಲು ಪಾಣಿ ಅಂತಲೇ ಕಾಣುತ್ತೆ. ಇದರಲ್ಲಿ 29 ಕಾಲಮ್ಗಳಿರುತ್ತೆ ಸ್ನೇಹಿತರೆ. ಇದರಲ್ಲಿ ಇದು ಸಹ ನೋಡೋದಕ್ಕೆ ಪಾಣಿ ಥರನೇ ಕಾಣುತ್ತೆ ಆಕಾರ್ ಬಂದು. ಹಾಗೇನೆ ಮುಟೇಶನ್ ಅನ್ನೋದು ಭಾಳ ಇಂಪಾರ್ಟೆಂಟು. ನೀವು ಮುಟೇಶನನ್ನು ಅಂದರೆ ವರ್ಷ ನೀವು ತಗೋತಿದ್ರೆ ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮುಟೇಶನ್ ಪ್ರಾಪರ್ಟಿ ಅಂತ ಏನಂದರೆ ಆಸ್ತಿ ಜಮೀನು ಯಾರಿಂದ ಯಾರಿಗೆ ಪ್ರಾಪರ್ಟಿ ವರ್ಗಾವಣೆ ಆಗಿದೆ ಎಂಬುದನ್ನು ತಿಳಿಸೋದಕ್ಕೋಸ್ಕರ ಈ ಒಂದು ಮುಟೇಶನ್ನು ಸಿಗುತ್ತೆ. ಇದು ಗಿಫ್ಟು, ಸೇಲು, ವಿಲ್ಲು ಮತ್ತು ಉತ್ತರಾಧಿಕಾರ ಎಲ್ಲ ಬರೋವಂಥ ಎಲ್ಲ ವರ್ಗಾವಣೆಯಿಂದ ಬರೋವಂಥ ಇನ್ಫಾರ್ಮೇಷನ್ನ ಈ ಒಂದು ಮುಟೇಶನ್ನು ನಮಗೆ ತಿಳಿಸುತ್ತೆ ಸ್ನೇಹಿತರೆ. ಸೊ ನಾನು ಆಗಲೇ ಹೇಳಿದಾಗೆ ಮುಟೇಶನ್ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಜಮೀನುಗಳು ಬೇರೆ ಬೇರೆ ಹೆಸರಿಗೆ ಹೋಗ್ಬಿಟ್ಟಿರ್ತವೆ. ಹಾಗಾಗಿ ನೀವು ಮುಟೇಶನ್ನ ಅವಾಗವಾಗ ತೆಗೆಸಿ ನೋಡ್ತಾ ಇರಬೇಕಾಗುತ್ತೆ. ವಂಶವೃಕ್ಷ, ಈಗ ವಂಶವೃಕ್ಷನೂ ಭಾಳ ಇಂಪಾರ್ಟೆಂಟ್ ಆಗಿದೆ. ವಂಶವೃಕ್ಷ ಅಂದರೆ ನಮ್ಮ ವಂಶದ ಮೂಲ ಅಥವಾ ಅದರ ಬೆಳವಣಿಗೆ, ಅಲ್ಲಿನ ಕವಲುಗಳು, ಹೀಗೆ ಅನೇಕ ಕುಟುಂಬದಲ್ಲಿ ಹುಟ್ಟಿದಂಥವ್ರು, ಮೃತಪಟ್ಟವಂಥವ್ರು ಎಲ್ಲ ಹೆಸರಿನಲ್ಲಿ ಬರುವಂಥ ಜಮೀನಿನ ಡೀಟೇಲು, ಹಾಗೆಯೇ ವಿದ್ಯಾರ್ಥಿ, ಉದ್ಯೋಗ, ವೃತ್ತಿ ಮೊದಲಾದಂಥ ಸಮಗ್ರ ಮಾಹಿತಿಗಳನ್ನು ಸಹ ಈ ಒಂದು ವಂಶವೃಕ್ಷದಲ್ಲಿ ಪಡ್ಕೋಬೋದು ನಾವು. ಅಂದರೆ ಓವರಾಲ್ ಹೇಳ್ಬೋದು ಅಂದರೆ ಲೈಕ್ ಚಾರ್ಟ್, ಎಲ್ಲಿಂದ ಶುರು ಆಗ್ತಿದೆ, ಎಲ್ಲಿಗೆ ಎಂಡ್ ಆಗ್ತಿದೆ, ಯಾರೇನು ಮಾಡ್ತಾರೆ ಅನ್ನೋ ಒಂದು ಡೀಟೇಲ್ಸ್ ಆಗಿದೆ ಸ್ನೇಹಿತರೆ ಈ ಒಂದು ವಂಶವೃಕ್ಷ. ಸೊ ಈ ವಿಷಯ ನಿಮಗೆ ತುಂಬ ಇಂಪಾರ್ಟೆಂಟು. ಆ್ಯಕ್ಚುಲಿ ಎಲ್ಲರಿಗೂ ಶೇರ್ ಮಾಡಿ, ಯಾರು ಇಗ್ನೋರ್ ಮಾಡಬೇಡಿ. ಈ ಒಂದು ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಷಯನ ಮುಗಿಸ್ತಾ ಇದ್ದೀನಿ. ಹಾಗೆ ಹೆಚ್ಚೆಚ್ಚು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ನಮಸ್ಕಾರ.